ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಇವತ್ತು ಮತ್ತೆ ನಡೆಯಲಿದೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ 2ನೇ ದಿನದ ವಿಚಾರಣೆ ಇವತ್ತು ಆರಂಭವಾಗುತ್ತೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ವಿಚಾರಣೆ ಆರಂಭವಾಗುತ್ತೆ. ನಿನ್ನೆಯಷ್ಟೇ ರೇಣುಕಾಸ್ವಾಮಿಯ ತಂದೆ ತಾಯಿ ಇಬ್ಬರ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿತ್ತು. ಇವತ್ತು ಕೋರ್ಟ್ನಲ್ಲಿ ಪಾಟಿ ಸವಾಲು ನಡೆಯುತ್ತೆ, ಮುಂದುವರಿಕೆಯಾಗುತ್ತೆ. ನಿನ್ನೆ ಪಾಟಿ ಸವಾಲು ಮಾಡಲಾಗಿತ್ತು. ಅಂದರೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಇಬ್ಬರನ್ನೂ ಕೂಡ ದರ್ಶನ್ ಅವರ ಪರ ವಕೀಲರು ಜೊತೆಗೆ ಪವಿತ್ರ ಗೌಡ ಪರ ವಕೀಲರು ಪ್ರಶ್ನೆ ಮಾಡಿದ್ರು. ನಿನ್ನೆ ಪವಿತ್ರ ಗೌಡ ಪರ ವಕೀಲರು ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಇಬ್ಬರಿಗೂ ಕೂಡ ಪ್ರಶ್ನೆಗಳನ್ನು ಹಾಕಿದ್ರು. ಇದಾದ ಬಳಿಕ ಇವತ್ತು ಕೂಡ ಪಾಟಿ ಸವಾಲು ಮುಂದುವರಿಯುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಇತರೆ ಸಾಕ್ಷಿಗಳೇನಿದ್ದಾವೆ ಆ ಸಾಕ್ಷಿಗಳ ವಿಚಾರಣೆ ಕೂಡ ನಡೆಯುತ್ತೆ. ಬೇರೆ ಯಾರ್ಯಾರು ಸಾಕ್ಷಿ ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಅವರ ಸಾಕ್ಷ್ಯಗಳ ವಿಚಾರಣೆ ಕೂಡ ನಡೆಯುತ್ತೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ವಿಚಾರಣೆ ಆರಂಭ ಆಗತ್ತೆ. ನಿನ್ನೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಇಬ್ಬರ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿತ್ತು ನ್ಯಾಯಾಲಯ. ಇಬ್ಬರು ತಮ್ಮ ತಮ್ಮ ಹೇಳಿಕೆಗಳನ್ನು ದಾಖಲು ಮಾಡಿದ್ರು. ಕಟಕಟೆಯಲ್ಲಿ ನಿಂತು ತಮ್ಮ ಮಗ ಆ ಹಿಂದಿನ ದಿನ ಭೇಟಿಯಾದಂತಹ ವಿಚಾರ, ಏನೇನೆಲ್ಲ ಹೇಳಿದ್ದ ಆ ವಿಚಾರ, ಜೊತೆಗೆ ಯಾವ ಬಟ್ಟೆ ಧರಿಸಿದ್ದ, ಏನು ಎತ್ತ, ಈ ರೀತಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಆತ ರೇಣುಕಾಸ್ವಾಮಿ ಏನಿದ್ದಾನೆ ಆತ ತಮ್ಮದೇ ಮಗ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳಿದ್ರು. ಇದೆಲ್ಲ ಖಾತ್ರಿಯಾದ ಬಳಿಕ ಈಗ ರೇಣುಕಾಸ್ವಾಮಿಯವರ ತಂದೆ ತಾಯಿ ಇಬ್ಬರನ್ನೂ ಕೂಡ